ತುಮಕೂರಿನಲ್ಲಿ ಬಲಿಗಾಗಿ ಕಾದು ಕುಳಿತ ವಿದ್ಯುತ್ ಟ್ರಾನ್ಸ್ಫಾರ್ಮರ್. ವಿದ್ಯುತ್ ಕಂಬದ ಮೇಲೆ ಮರದ ಕೊಂಬೆಗಳು ಬಿದ್ದಿದ್ರು ಡೋಂಟ್ ಕೇರ್. ಎಸ್, ತುಮಕೂರು ಜಿಲ್ಲೆಯಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪ್ರಾಣ ಕಳೆದುಕೊಳ್ಳುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ ಪ್ರಕರಣಗಳು ಆಗಾಗ್ಗೆ ಬೆಳಕಿಗೆ ಬರ್ತಾನೆ ಇವೆ. ಇಷ್ಟೆಲ್ಲ ಆಗ್ತಿದ್ರೂ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಇದೀಗ ತುಮಕೂರು ನಗರದ 9ನೇ ವಾರ್ಡ್ನಲ್ಲಿರೋ ಜೈಪುರದಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಬಲಿಗಾಗಿ ಕಾದು ಕುಳಿತಿರೋ ದೃಶ್ಯ ಪ್ರಜಾಶಕ್ತಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹೌದು, ಕಳೆದ ವರ್ಷವಷ್ಟೇ ತುಮಕೂರಿನ ಹೊರವಲಯದ ಬೆಳಗುಂಬ ಗ್ರಾಮದಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಮನೆ ಮುಂದೆ ಆಡುತ್ತಿದ್ದ ಸಂದರ್ಭದಲ್ಲಿ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿದ್ರು. ಇದೆಲ್ಲ ಆದ ಬಳಿಕವೂ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಬುದ್ಧಿ ಕಲಿತಿಲ್ಲ. ತುಮಕೂರಿನ ಜೈಪುರದಲ್ಲಿ ಟ್ರಾನ್ಸ್ಫಾರ್ಮರ್ ದುಸ್ಥಿತಿ ಹೇಳುತ್ತಿರುವುದಾಗಿದೆ. ಟ್ರಾನ್ಸ್ಫಾರ್ಮರ್ ತಂತಿಗಳು ಮುರಿದು ಜೋತು ಬಿದ್ದಿದ್ದು ಕೇಬಲ್ಗಳೆಲ್ಲ ಸುಟ್ಟು ಹೋಗಿವೆ. ಇದರಿಂದ ಮುಂದಿನ ದಿನಗಳಲ್ಲಿ ಅಪಾಯ ತಪ್ಪಿದ್ದಲ್ಲ. ಜೈಪುರ ಬಾಂಬೆ ಬಿಲ್ಡಿಂಗ್ ಮೇನ್ ರೋಡ್ನಲ್ಲಿ ಗಸಗಸೆ ಮರಗಳೆಲ್ಲ ಲೈನ್ಗಳಿಗೆಲ್ಲ ಅಡ್ಡ ಹಾಕೊಂಡು ನಿಲ್ತೇವೆ. KEBನವ್ರಿಗೆ ಹೇಳಿದ್ರು ಬರ್ತಾ ಇಲ್ಲ. ಹೇಳಿದ್ರು ಅವರು ಇವತ್ತು ನಾಳೆ ಅಂತಿದ್ದಾರೆ. ಅದು ಬಿದ್ದರೆ ಗೌರ್ಮೆಂಟ್ನವರೇ ಹೊಣೆ. KEBನವ್ರಿಗೆ 3 ಸಲ ಹೇಳಿದ್ದೀವಿ, ಅವ್ರು ಬರ್ತಾ ಇಲ್ಲ. ಇಲ್ಲಿ ಈ ಟ್ರಾನ್ಸ್ಫಾರ್ಮರ್ ಹಬ್ಬತ್ತವ ಹುಡುಗರು ಆಟ ಆಡ್ತಾರೆ, ಅದನ್ನು ರೆಡಿ ಮಾಡಿಲ್ಲ. ಮೈದಾನದ ಮುಂದೆಗಡೆ ನಿರ್ಲಕ್ಷ್ಯ ತೋರ್ತಾವ್ರೆ. ಹೇಳಿದ್ರೆ ಅವ್ರ ಗಮನಕ್ಕೆ ತಂದಿದ್ರ ಅಂತ ತಂದಿದ್ದೀವಿ ಸಹ, ಬರ್ತಾರೆ ನೋಡ್ಕೊಂತಾರೆ ಹೋಗ್ತಾವ್ರೆ. ಮೇನ್ ಬೇಕಾಗಿರೋದು ಅಲ್ಲೊಂದು ಗಸಗಸೆ ಮರ ಕಡಿಬೇಕು ಅವ್ರು ಬಂದು. ಅದರಿಂದ ಕರೆಂಟ್ ಎಲ್ಲ ಹೋಗ್ತೈತೆ ಬರ್ತೈತೆ. ಮಾತು ಕೇಳ್ತಿಲ್ಲ ಅಧಿಕಾರಿ, ಕೇಳ್ತಾ ಇಲ್ಲ. ಯಾರು ಅಪ್ಕತ್ತ ಬರ್ತಾರೆ ಬೆಂಕಿ ಹೊತ್ಕೊಂಡಾಗ ಆವಾಗ ಬರ್ತಾರೆ. ಅಂತ ತಕ ಬರಲ್ಲ ಅಂತ ನಾವು ಸುಮ್ಮನಾಗಿದ್ದೀವಿ. ಮುಬಾರಕ್ಕೆ 3 ಸಲ ಹೇಳಿದ್ದೀವಿ, ಅವರು ಬಂದಿಲ್ಲ. ಹಾಂ, ಇಲ್ಲೇ ನಿವಾಸಿಗಳೇ ನಾವು. ಆವಾಗ ಕಟ್ಟಾಗುತ್ತೆ. ಮಕ್ಕಳು ಮರಿ ಓಡಾಡ್ತಾರೆ, ಸಣ್ಣ ಪುಟ್ಟ ಮಕ್ಕಳುಗಳು. ಇದೇನೈತೆ ಅಂದರೆ ಇದು ಲೈನ್ಗಳು ಪುಟ್ಟಂತ ಇದು ಎಲ್ಲ ಈ ರೋಡಲ್ಲಿ ಪುಟ್ಟ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗೋದು ಮಕ್ಕಳು ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ಸಣ್ಣ ಮಕ್ಕಳು ಓಡಾಡ್ತವೆ. ಅದನ್ನೇನು ಸರ್ಕಾರ ವ್ಯವಸ್ಥೆ ನೋಡಿ ಅದನ್ನು ಇದು ಮಾಡಿಸ್ಬೇಕು. ಕೈಗೆ ತಾಕಂಗಿದ್ದಾವೆ. ಹತ್ತತ್ರ ನೋಡಿ ಎಲ್ಲ ಮಕ್ಕಳು ಮರಿಗಳು ಓಡಾಡೋದು ಎಲ್ಲ ಸಣ್ಣ ಮಕ್ಕಳೇ ಇರೋದು, ಎಲ್ಲ ಸಣ್ಣ ಮಕ್ಕಳೇ. ಈ ಲೈನ್ಗಳು ಮರಗಳವೆ ಎಲ್ಲ ಇದು ಮಾಡಿಸ್ಬೇಕು. ಆಮೇಲೆ ಎಲ್ಲ ಪೂರ್ತಿ ಬಂದು ಮಕ್ಕಳು ಮರಿನ ಓಡೋದು. ದೊಡ್ಡವ್ರು ಸ್ವಲ್ಪ ಹುಷಾರಾಗಿದ್ರೆ ಮಕ್ಕಳಿಗೇನು ಗೊತ್ತಾಗಲ್ಲ. ಅಧಿಕಾರಿಗಳು ಹೇಳಿಲ್ಲ ಹಿಂಗೆ ಆಗ್ತಾ ಇದೆ ಅಂತ. ಯಾರು ಏನು ನಿಗಾ ಮಾಡ್ತಾರ ಅದ್ರ ಬಗ್ಗೆ. ಅದನ್ನ ವಿದ್ಯುತ್ ಈಗ ಇದು KEB ಇಲಾಖೆ ಬಂದು ಅದನ್ನೇನು ಇದು ಮಾಡ್ತಾ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಲೀಡರ್ಗಳು ಬರ್ತಾರೆ, ಮಿಕ್ಕಂಥ ಟೈಮಲ್ಲಿ ಯಾರೂ ಬರಲ್ಲ. ಈಗ ಮಕ್ಕಳು ಮರಿಗಳೆಲ್ಲ ಸಣ್ಣ ಪುಟ್ಟ ಮಕ್ಕಳುಗಳು, ವಯಸ್ಸಾದವರು, ಹೆಂಗಸರುಗಳು, ಅಜ್ಜಿಗಳು ಎಲ್ಲ ಓಡಾಡ್ತಾರೆ. ಪಾಪ ಏನೋ ತೊಂದರೆಗಳು ಆಗ್ಬಿಟ್ರೆ, ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ? ಸರ್ಕಾರ ಹೊಣೆ ಆಗಬೇಕು. ಇಲ್ಲಿ ಕಂಬದ ಮೇಲೆಲ್ಲ ಜಾಲಿ ಮರಗಳು ಲೈನ್ ಮೇಲೆಲ್ಲ ಫುಲ್ ಬೆಳ್ಕೊಂಡು ವೈರಿಂದ ಆಚೆಗೆ ಬಂದ್ಬಿಟ್ಟವೆ. ರೋಡ್ಗಿಂತ ಫುಲ್ ಐತೆ ಅವು ಮರಗಳು. ಇನ್ನೋವರೆಗೂ ಯಾರು KEB ಅದನ್ನು ತನಿಖೆ ತಗೊಂಡಿಲ್ಲ. ಅದನ್ನು ಎಷ್ಟೇ ಹೇಳಿದ್ರು ಕೇಳಲ್ಲ. ಈ ಜಮೀನವರನ್ನು ಕೇಳಲ್ಲ. ಈ ರೋಡಿಂದು ಅಲ್ಲಿ ಟ್ರಾನ್ಸ್ಫಾರ್ಮರ್ಗಳಿಗೆ ಅಲ್ಲಿ ಡಮ್ ಅಂತಿರ್ತೈತೆ. ಯಾವಾಗನ ಬರ್ತಾರೆ, ಅದನ್ನು ಬೇಗ ಬಂದು ಮಾಡೋಯ್ತಾರೆ ಅಷ್ಟೇ. ಅದು ಬಿಟ್ಟರೆ ಏನೂ ಮಾಡಲ್ಲ ಅವರು. ಅವಾಗ ಬರ್ತಾರೆ, ಏನೋ ಮಾಡಿ ರೆಡಿ ಮಾಡಿ ಹೋಗ್ತಾರೆ ಅಷ್ಟೇ. ವೈರ್ ಮೇಲೆ ಇದು ಮರ ಎಲ್ಲ ಬಿದ್ದುಬಿಡ್ತವೆ ಸರ್. ಒಂದು ಸ್ವಲ್ಪ ಬಂದು ಇದು ಬೇಸಿಗೆಗಳು ನಾವೆಲ್ಲ ಇದು ತಾರ್ಪಾಲ್ ಹಾಕೊಂಡಿದ್ದೀವಿ, ಅದ್ರ ಮೇಲೆಲ್ಲ ವೈರು ಬಿದ್ದುಬಿಟ್ರೆ ಎಲ್ಲ ಸುಟ್ಟೋಗ್ಬಿಡ್ತವೆ. ಒಂದು ಸ್ವಲ್ಪ ಬಂದು ವ್ಯವಸ್ಥೆ ಮಾಡಿರಿ. ಲೈಟ್ ಆಫೀಸ್ನವ್ರಿಗೆ ಒಂಚೂರು ಹೇಳ್ರಿ ನೀವು. ಹಾಂ, ಆಗ್ಲೇ ಸುಮಾರು ಜಾಸ್ತಿ ದಿವಸದಿಂದ ಮರಗಳು ಒಬ್ರು ಬಂದಿಲ್ಲ, ಯಾರು ಇದು ನೋಡ್ತಾ ಇಲ್ಲ. ಬೆಂಕಿ ಎಲ್ಲ ಹತ್ಕೊಂಡಾದ್ಮೇಲೆ ತಿರ್ಗಿ ಆಮೇಲೆ ಆಗಲ್ಲ ಅಂತ ಅಂದ್ಬಿಟ್ಟು ಹೊರಟೋಗ್ಬಿಟ್ಟು ಇಷ್ಟಪ್ಪ ಬಿದ್ದೋಗ್ಬಿಟ್ಟಿತ್ತು. ಇಲ್ಲಿ ನೋಡಿ ಬೆಂಕಿ ಹಾಕೈತೆ ಅಲ್ಲಿ. ತೋರಿಸ್ಬಿಟ್ಟು ಬರ್ತೀವಿ ಅಂತ ಅಂದ್ಬಿಟ್ಟಿದ್ರೆ ಬೆಳಗ್ಗೆ ಹೋಯ್ತಾರೆ, ತಿರ್ಗಿ ಬರಲ್ಲ. ತಿರ್ಗಿ ಆಮೇಲೆ ಎಷ್ಟು ದಿವಸ ಆದ್ಮೇಲೆ ಬರ್ತಾರೆ. ಹತ್ಕೊಂಡಾದ್ಮೇಲೆ ಆವಾಗ ಬರ್ತಾರೆ. ಇಲ್ಲದ್ರೆ ತಿರ್ಗಿ ಇನ್ನೊಂದ್ಸರಿ ಬರ್ತೀವಿ ಅಂತಂದು ಹೇಳೋದು ಇಲ್ಲ, ಬರೋದು ಇಲ್ಲ, ಹಿಂಗೆ ಇದು ಮಾಡ್ತಾರೆ. ಜೊತೆಗೆ ಜೈಪುರದ ಬೀದಿಗಳಲ್ಲಿರುವ ಲೈನ್ಗಳ ಮೇಲೆ ಮರಗಳ ಕೊಂಬೆಗಳು ಬಿದ್ದಿದ್ದು ಸಾರ್ವಜನಿಕರು ಯಾವ ಸಮಯದಲ್ಲಿ ಏನಾಗುತ್ತೋ ಅನ್ನೋ ಆತಂಕದಲ್ಲಿದ್ದಾರೆ. ಈ ಸ್ಥಳದಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡುತ್ತಿದ್ದಾರೆ. ಸುಟ್ಟು ಹೋದ ತಂತಿಗಳು ಕೈಗೆ ಎಟುಕುವಂತಿದ್ದು ಅಪಾಯದ ಮುನ್ಸೂಚನೆಯನ್ನ ನೀಡ್ತಾ ಇದೆ.
ವೀಕ್ಷಕರೇ, ಪ್ರಜಾಶಕ್ತಿ ಟಿವಿ ಏನು ತುಮಕೂರಿನ 36 ವಾರ್ಡ್ಗಳ ಸಮಸ್ಯೆಯನ್ನು ಏನು ಅಧಿಕಾರಿಗಳ ಮುಂದಿಡುವಂತಹ ಪ್ರಯತ್ನ ನಡೀತಲೇ ಇದೆ. ಇವತ್ತು ನಾವು ಪ್ರಸ್ತುತ 9ನೇ ವಾರ್ಡ್ ಏನು ಜೈಪುರಕ್ಕೆ ಸಂಬಂಧಪಡುವಂತಹ 9ನೇ ವಾರ್ಡಲ್ಲಿದ್ದೀವಿ. ಇಲ್ಲಿ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗಿದೆ ಅಂತ ನಾನು ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ. ನೀವು ನೋಡ್ತಾ ಇರ್ಬೋದು, ನಾನು ಈಗ 9ನೇ ವಾರ್ಡ್ ಜೈಪುರದಲ್ಲಿರುವಂಥದ್ದು. ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ ಅಂದರೆ, ಇಲ್ಲಿ TC ಇರುವಂಥದ್ದು ರಸ್ತೆ ಮಧ್ಯಭಾಗದಲ್ಲೇ ಇದೆ. ಒಪ್ಕೊತೀನಿ, ರಸ್ತೆ ಮಧ್ಯಭಾಗದಲ್ಲಿ ಇಲ್ಲಿನ ಎಷ್ಟರ ಮಟ್ಟಿಗೆ ಅವ್ಯವಸ್ಥೆಯ ತಾಣವಾಗಿ ಬದಲಾಗಿದೆ ಅಂದರೆ, ಇಲ್ಲಿನ ವೈರ್ಗಳಾಗಿರ್ಬೋದು ಕೆಳಗಡೆ ಇದ್ದಾವೆ, ಚಿಕ್ಕ ಪುಟ್ಟ ಮಕ್ಕಳು ಸಹ ಇಲ್ಲೇ ಓಡಾಡ್ತಾರೆ. ಆದರೆ ಇಲ್ಲಿನ KEB ಅಧಿಕಾರಿಗಳ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಕಾಣ್ತಾ ಇದೆ. ಇದ್ಯಾವುದು ಬೆಸ್ಕಾಂ ಅಧಿಕಾರಿಗಳಿಗೆ ಕಾಣ್ತಾ ಇಲ್ವಾ? ಇಲ್ಲ ಒಂದು ಕಡೆ ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ, ರಸ್ತೆ ಮಧ್ಯದಲ್ಲಿ ರಸ್ತೆ ಕಾಲ್ಭಾಗ ಟ್ರಾನ್ಸ್ಫಾರ್ಮ್ TCನೇ ಇದೆ. ಆದರೆ ನೋಡ್ತಾ ಇರ್ಬೋದು ಸಾಲು ಇಲ್ಲಿ ಜೈಪುರಕ್ಕೆ ಬಂದರೆ ನೀವು ಸಾಲು TCಗಳು ಇವತ್ತು ರಸ್ತೆ ಪಕ್ಕದಲ್ಲೇ ಇದೆ. ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಓಡಾಡ್ತಾರೆ, ಶಾಲಾ ಕಾಲೇಜ್ಗೆ ಓಡಾಡ್ತಾರೆ. ಅವರು ಆತಂಕ ಮನೆ ಮಾಡಿರುವಂಥದ್ದು. ಯಾವ ಸಂದರ್ಭದಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಆಗ್ಬೋದು. ನೋಡ್ತಾ ಇರ್ಬೋದು, ಇನ್ನೊಂದು ದೃಶ್ಯ ನಾನು ತೋರಿಸ್ತಾ ಹೋಗ್ತೀನಿ. ರಸ್ತೆ ಈ ಕಡೆ ಭಾಗದಲ್ಲಿ ನೋಡ್ತಾ ಇರ್ಬೋದು, ಬೋರ್ ಇತ್ತು ಇಲ್ಲಿ. ಆ ಬೋರ್ ಈಗ ಕೆಟ್ಟೋಗಿದೆ. ಪಕ್ಕದಲ್ಲಿ ಏನೋ ಸ್ಟಾರ್ಟರ್ ಬಾಕ್ಸ್ ಕೂಡ ಇತ್ತು, ಆದರೆ ಅದನ್ನ ಎರಡೂ ಎತ್ಕೊಂಡು ಹೋಗಿದ್ದಾರೆ. ಅಲ್ಲಿ ಉಪಯೋಗಿಸಿದಂತಹ ಕಬ್ಬಿಣದ ವಸ್ತುಗಳು ಇವತ್ತು ರಸ್ತೆ ಮಧ್ಯಭಾಗದಲ್ಲೇ ಇದ್ದಾವೆ. ಇಲ್ಲಿ ಹೋಗುವಂತಹ ವಾಹನಗಳಿಗೆ ಅಡಚಣೆ ಆಗ್ತಾ ಇದೆ. ಚಿಕ್ಕ ಪುಟ್ಟ ಮಕ್ಕಳು ಕೂಡ ಇಲ್ಲೇ ಓಡಾಡ್ತಾರೆ. ಆದರೆ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಬೆಸ್ಕಾಂ ಅಧಿಕಾರಿಗಳು? ಎಲ್ಲೋ ಒಂದು ಕಡೆ ಏನಾರ ಆದ್ಮೇಲೆ ಬರ್ತಾರೆ ಬೆಂಕಿ ಹೊಚ್ಕೊಂತಪ್ಪ ಆರಿಸ್ಬೇಕು ಅಂತ. ಏಕೆ ಅದಕ್ಕಿಂತ ಮುಂಚೆ ನಿಮಗೆ ಕಣ್ಣಿಗೆ ಕಾಣಲ್ವ? ಎಲ್ಲೋ ಒಂದು ಕಡೆ ನೀವು ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತ. ಕೆಳಗಡೆ ಕಸ ಬೆಳೆದಿದೆ ಒಪ್ಕೊತೀವಿ, ಆದರೆ ಅದು ಬೆಂಕಿ ತಾಳಿದ್ರೆ ಏನು? ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ. ಇನ್ನೊಂದು ದೃಶ್ಯ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಹುಣಸೆ ಮರ ಇರುವಂಥದ್ದು. ಹುಣಸೆ ಮರಕ್ಕೆ ಇವತ್ತು ಲೈನ್ ಸಂಪೂರ್ಣವಾಗಿ ಟಚ್ ಆಗಿದೆ. ಏಕೆ? ಅದನ್ನು ಕಟ್ ಮಾಡುವಂತಹ ಮಾನವೀಯತೆ ಇಲ್ವಾ ಇಲ್ಲಿನ ಬೆಸ್ಕಾಂ ಅಧಿಕಾರಿಗಳಿಗೆ? ಏನು ಬಿಲ್ ಕಟ್ಟಿಸ್ಕೊಂತೀರಾ, ಬಿಲ್ ಕಟ್ಟಿಸ್ಕೊಳಕ್ಕೆ ಬರ್ತೀರಾ, ಆದರೆ ಇವ್ಯಾವು ನಿಮಗೆ ಕಣ್ಣಿಗೆ ಕಾಣಲ್ವಾ? ನೀವು ನೋಡ್ತಾ ಇರ್ಬೋದು, ನಾವು ಒಂದು ಭಾಗದಲ್ಲಾದರೆ ಓಕೆ, ಜೈಪುರ ಸಂಪೂರ್ಣವಾಗಿ ವಿದ್ಯುತ್ ಕಂಬಗಳು ಇಂತಹ ಪರಿಸ್ಥಿತಿ ಬಂದಿದ್ದಾವೆ ಅಂತಲೇ ಹೇಳ್ಬೋದು. ನೀವು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ತೆಂಗಿ ಮರ ಕೂಡ ಇದೆ. ಮನೆ ಮುಂದೆ ಹೋಗಿದ್ದಾವೆ ಲೈನು. ಅವೆಲ್ಲ ಸಹ ಗಿಡಗಳಿಗೆ ಬಡಿತಾ ಇದ್ದಾವೆ. ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದೀರಾ? ಏನಾರ ಬೆಂಕಿ ಹೊತ್ಕೊಂಡಾಗ ಬರ್ತೀರಾ, ನಾವು ಫೈರ್ ಇಂಜಿನ್ ಕರೆಸ್ಬಿಟ್ಟು ಆರಿಸ್ತೀವಿ ಅಂತ? ಯಾಕೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮುನ್ಸೂಚನಾ ಕ್ರಮ ಯಾಕೆ ತಗೊಳ್ಳಲ್ಲ ಅನ್ನೋದು ಇಲ್ಲಿನ ಸಾರ್ವಜನಿಕರ ಪ್ರಶ್ನೆ ಆಗಿರುವಂಥದ್ದು. ಯಾಕೆ ನೀವು ಇಷ್ಟು ನಿರ್ಲಕ್ಷ್ಯ ಯಾಕೆ? ಜೈಪುರ ಏನು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ 100 ಕೋಟಿ ಅಭಿವೃದ್ಧಿ ಮಾಡ್ತೀರಾ, ಆದರೆ ಜೈಪುರದಲ್ಲಿ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಎಲ್ಲೋ ಒಂದು ಕಡೆ TCಗಳು ರಸ್ತೆ ಮಧ್ಯಭಾಗದಲ್ಲಿದ್ದಾವೆ. ಅವು ಸಂಪೂರ್ಣ ವೈರ್ಗಳು ಮಕ್ಕಳಿಗೆ ಕೈ ತಾಕುವಂತಹ ಪರಿಸ್ಥಿತಿಯಲ್ಲಿದ್ದಾವೆ. ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಗರದಲ್ಲೇ ಹೀಗಾದ್ರೆ ಇನ್ನು ಹಳ್ಳಿಗಳ ಸ್ಥಿತಿ ಹೇಗಿರ್ಬೋದು ಅನ್ನೋದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಇನ್ನಾದರೂ ಇದರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮುಂದೆಯಾಗುವ ಅಪಾಯವನ್ನ ತಪ್ಪಿಸಬೇಕಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು, ಅದರಲ್ಲೂ KEB ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.